ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಲೂರಿನ ಹುಡುಗಿ ರಕ್ಷಿತಾ ಮಾತಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಸರಿ ಖಾಲಿ ಆಗಿತ್ತು ಅಂತ ಹೇಳಿದ್ನಲ್ವಾ. ನೋಡಿ ಎಲ್ಲ ಐಟಮ್ಸ್ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ರಾಗಿ ನೋಡಿ ಉಳ್ಕೊಂತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಧೃತಿ ರೆಡಿ ಆಗಿದ್ದಾಳೆ. ಧೃತಿಗೆ ಇವತ್ತು ಶಾಪಿಂಗ್ ಮಾಡೋದು ನಾವು. ಬರೋಷ್ಟೊತ್ತಿಗೆ ಲೇಟ್ ಆಯ್ತು ಫ್ರೆಂಡ್ಸ್, ಅದಕ್ಕೆ ಬೇಗ ಬೇಗ ಸರಿ ಮಾಡ್ತಾ ಇದ್ದೀನಿ. ನೋಡಿ ಬೇಗ ಬೇಗ ಸರಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಈಗ ಹಾಕ್ಸ್ಕೊಂಡ್ ಬರ್ಬೇಕು, ಮಿಷಿನ್ಗೆ ಹೋಗೋಣ ಅಂತ. ಮತ್ತೆ ಬಿರಿಯಾನಿಗೂ ರೆಡಿ ಮಾಡ್ಕೊಂತ ಇದ್ದೀನಿ. ನೋಡಿ ನನ್ನ ಮಗಳಿಗೆ ಕೈ ನೋಡಿ, ಈ ಸತಿ ಜಾಸ್ತಿ ಹಾಕ್ಸ್ಕೊಂಡಿದೀನಿ ಫ್ರೆಂಡ್ಸ್, ಯಾಕಂದ್ರೆ ಹೋದ್ ಸಲ ಹಾಕ್ಸ್ಕೊಂಡಿದ್ದು ಸಾಲಿಲ್ಲ ಅದ್ರಿಗೆ. ಈ ಸತಿ 2 kg ಹಾಕ್ಸ್ಕೊಂಡಿದೀನಿ. ಮತ್ತೆ ಬೆಳೆ ಎಲ್ಲ 2.5 kg ಬರುತ್ತೆ. ನೋಡಿ ಫ್ರೆಂಡ್ಸ್, ಮಾಲೂರ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ ಶಾಪಿಂಗ್ಗೆ, ಅಲ್ಲೇ ಸ್ವಲ್ಪ ಸ್ಟೀಲ್ ಪಾತ್ರೆ ಕಾಣಿಸ್ತು, ಇಷ್ಟ ಆಯ್ತು ಅಂತ ತಗೊಂಡ್ಬಿಟ್ಟೆ. ಇದು ಅಷ್ಟೇ, ನನ್ನ ಮಗಳಿಗೆ ಫಂಕ್ಷನ್ 9 ತಿಂಗಳಲ್ಲಿ ಮಾಡ್ತೀರಿ, ಅದಕ್ಕೆ ಜಾಲ ಇದ್ದಿಲ್ಲ, ಅದಕ್ಕೆ ಇದು ತಗೊಬಂದೆ. ಮತ್ತೆ ಬಾಕ್ಸು ನಮ್ಮ ಅಮ್ಮ ತಗೊಬಂದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಟ್ಟೆ 3 ಜೊತೆ ನನ್ನ ದೊಡ್ಡ ಮಗಳಿಗೆ ಎತ್ಕೊಂಡೆ, ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳ. ಅದ್ರಿಗೆ ನೋಡು, ಇವಳು ಧೃತಿನೇ ಎತ್ಕೊಂಡಿದ್ದು. ಇದ್ರಲ್ಲಿ ಬೊಮ್ಮೆ ಇದೆಯಲ್ಲ, ಬೊಮ್ಮೆಗೋಸ್ಕರ ಎತ್ಕೊಂಡಿದ್ದಾಳೆ. ಮತ್ತೆ ಇದು ಶರ್ಟು ನಿಕ್ಕರು, ಮತ್ತೆ ಇದು ಅಷ್ಟೇ ಶರ್ಟು ನಿಕ್ಕರ್ ಎತ್ಕೊಂಡಿದ್ದಾಳೆ. ಅವಳೇ ಎತ್ಕೊಂಡಿರೋದು 3. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿ ಬಿರಿಯಾನಿ ರೆಡಿ ಆಗಿದೆ. ಬಿಸಿಲೆಲ್ಲಾನು ಇದೆ ನೋಡಿ, ಚೆನ್ನಾಗಿದೆ. ಟೇಸ್ಟ್ ಮಾಡಿಲ್ಲ, ತಿಂದ್ಬಿಟ್ಟು ಹೇಳ್ತೀನಿ. ಚೆನ್ನಾಗೇ ಇರುತ್ತೆ ಅನ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.